ಸಾಂಸ್ಕೃತಿಕ ಮತ್ತು ಮಾಧ್ಯಮ ಪ್ರತಿಷ್ಠಾನ ಧಾರವಾಡ ಹಾಗೂ ಮಿಂಚು ಶ್ರೀನಿವಾಸ್ ಕುಟುಂಬ ವರ್ಗ ಶಿವಮೊಗ್ಗ ಇವರ ಸಂಯೋಗದಲ್ಲಿ 12ನೇ ವಾರ್ಷಿಕೋತ್ಸವ ಹಾಗೂ ಮಿಂಚು ಶ್ರೀನಿವಾಸ್ ಪತ್ರಿಕಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಡಿಸೆಂಬರ್ 1ರಂದು ಸಂಜೆ 5 ಗಂಟೆಗೆ ಧಾರವಾಡದ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನ ಕರ್ನಾಟಕ ವಿದ್ಯಾವರ್ಧಕರ ಸಂಘ ಇಲ್ಲಿ ಆಯೋಜಿಸಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ವೈದ್ಯನಾಥ್ ತಿಳಿಸಿದರು. ದೃಶ್ಯ ಮಾಧ್ಯಮದ ಮಿತ್ರರೇ, ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿವಮೊಗ್ಗದ ಹಿರಿಯ ಪತ್ರಕರ್ತರಾಗಿದ್ದ ಮಿಂಚು ಶ್ರೀನಿವಾಸ್ ಅವರ ಸ್ಮರಣಾರ್ಥ ಕೊಡುವ ಮಿಂಚು ಶ್ರೀನಿವಾಸ್ ಪತ್ರಿಕಾ ಪ್ರಶಸ್ತಿಗೆ ಪತ್ರಿಕಾ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ನಾಡಿನ ಇಬ್ಬರು ಹಿರಿಯ ಪತ್ರಕರ್ತರನ್ನು ಆಯ್ಕೆ ಸಮಿತಿ ಆಯ್ಕೆ ಮಾಡಿದ್ದು, 11ನೇ ವಾರ್ಷಿಕ ಪ್ರಶಸ್ತಿ ಗದಗಿನ ನವೋದಯ ಪತ್ರಕರ್ತೆಯ ರಾಜೀವ್ ಕಿದಿಯೂರು ಹಾಗೂ 12ನೇ ವಾರ್ಷಿಕೋತ್ಸವ ಪ್ರಶಸ್ತಿಗೆ ಚಿಕ್ಕಮಗಳೂರಿನ ಎಸ್ ಗಿರಿಜಾ ಶಂಕರ್ ಆಯ್ಕೆಯಾಗಿದ್ದಾರೆ ಎಂದರು. ಉದ್ದೇಶ ಇಷ್ಟೇ. ಮಿಂಚು ಶ್ರೀನಿವಾಸ್ ಅನ್ನುವಂಥದ್ದು ಶಿವಮೊಗ್ಗದಲ್ಲಿ ಅತ್ಯಂತ ಪ್ರತಿಷ್ಠಿತ ಹಾಗೂ ಘನತೆಯ ಹೆಸರದು. ಶಿವಮೊಗ್ಗದ ಪತ್ರಿಕೋದ್ಯಮದಲ್ಲಿ ಮಿಂಚು ಪತ್ರಿಕೆಯ ಮೂಲಕ ತನ್ನದೇ ಆದಂಥ ಛಾಪನ್ನು ಮೂಡಿಸಿದವರು, ಹಲವು ಪ್ರಶಸ್ತಿಗಳಿಗೆ ಭಾಜನರಾದವರು, ಜೊತೆಗೆ ತನ್ನದೇ ಆದಂತಹ ಮೌಲ್ಯ ಹಾಗೂ ಸಿದ್ಧಾಂತಗಳಿಗೆ ಯಾವುದೇ ರಾಜಿಯಾಗದೆ ಪತ್ರಿಕೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿದಂಥವರು ಮಿಂಚು ಶ್ರೀನಿವಾಸ್ ಅವರು. ಅವರ ಹೆಸರಿನಲ್ಲಿ ಅವರ ಕುಟುಂಬ ಕಳೆದ 12 ವರ್ಷಗಳಿಂದ ಪತ್ರಿಕೋದ್ಯಮದ ಕ್ಷೇತ್ರದಲ್ಲಿ ಸಾಕಷ್ಟು ಗಣನೀಯವಾದಂಥ ಸೇವೆ ಸಲ್ಲಿಸಿರುವಂತಹ ನಾಡಿನ ಹಿರಿಯ ಪತ್ರಕರ್ತರನ್ನು ಗುರುತಿಸಿ ಗೌರವಿಸುವಂಥ ಕೆಲಸವನ್ನು ಕಳೆದ 12 ವರ್ಷಗಳಿಂದ ಮಾಡ್ತಾ ಇದೆ. ಈಗಾಗಲೇ ಮಿಂಚು ಶ್ರೀನಿವಾಸ್ ಹೆಸರಿನಲ್ಲಿರುವಂತಹ ಪ್ರಶಸ್ತಿಯನ್ನು ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಅವರಿಗೆ ನೀಡಲಾಗಿದೆ. ಹಾಗೆ SV ಜಯಶೀಲರಾವ್, ರಾಜಶೇಖರ ಕೋಟಿ, ಡಾಕ್ಟರ್ HS ದೊರೆಸ್ವಾಮಿ, ಅಮ್ಮೆಂಬಳ ಆನಂದ, ಕೆ ಸತ್ಯನಾರಾಯಣ, ಬಸವರಾಜ ಸ್ವಾಮಿ, ಗಂಗಾಧರ ಹಿರೇಗುತ್ತಿ, ಆರ್ ಪೂರ್ಣಿಮಾ ಹಾಗೂ ನಾಗೇಶ್ ಹೆಗಡೆ ಅವರಿಗೆ ನೀಡಲಾಗಿದೆ. ಇದರ ಜೊತೆಗೆ ಕುವೆಂಪು ಯೂನಿವರ್ಸಿಟಿ ಇರ್ಬೋದು ಅಥವಾ ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿ ಇರ್ಬೋದು, ಪತ್ರಿಕೋದ್ಯಮ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವಂತಹ, ಬಂಗಾರದ ಪದಕಗಳನ್ನು ಗಳಿಸಿರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರನ್ನು ಗುರುತಿಸಿ ಅವರನ್ನು ಕೂಡ ಗೌರವಿಸುವಂಥ ಕೆಲಸವನ್ನು ಮಿಂಚು ಶ್ರೀನಿವಾಸ್ ಕುಟುಂಬ ಹಾಗೂ ಸಹಕಾರ ಪ್ರತಿಷ್ಠಾನ ನಡೆಸ್ಕೊಂಡು ಬರ್ತಾ ಇದೆ. ಈ ಬಾರಿ ಅದು ಪ್ರತಿ ವರ್ಷ ಏನಾಗುತ್ತೆ ಅಂತಂದರೆ ಒಂದು ವರ್ಷ ಶಿವಮೊಗ್ಗದಲ್ಲಿ ಮಾಡುತ್ತೆ ಈ ಕಾರ್ಯಕ್ರಮವನ್ನು, ಇನ್ನೊಂದು ವರ್ಷ ಧಾರವಾಡದಲ್ಲಿ ಮಾಡ್ತಾಯಿದೆ. ಸೊ ಲಾಸ್ಟ್ ಇಯರು ಕಳೆದ 2 ವರ್ಷಗಳ ಹಿಂದೆ ಶಿವಮೊಗ್ಗದಲ್ಲಿ ನಡೆದಿತ್ತು. ಈಗ ಧಾರವಾಡದಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಈ ಬಾರಿ ರಾಜೀವ ಕಿದಿಯೂರ್ ಮತ್ತು ಎಸ್ ಗಿರಿಜಾ ಶಂಕರ್, ಈ ಚಿಕ್ಕಮಗಳೂರಿನವರು, ಇವರು ರಾಜೀವ್ ಕಿದಿಯೂರ್ನವರು ಗದಗ್ನವರು, ಇವರಿಗೆ ಈ ಬಾರಿಯ ಮಿಂಚು ಶ್ರೀನಿವಾಸ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಒಂದು ಸಾಂಸ್ಕೃತಿಕ ಪುರಸ್ಕಾರವನ್ನು, ಸಾಮಾಜಿಕ ಪುರಸ್ಕಾರವನ್ನು ಕೂಡ ನೀಡಲಾಗ್ತಾ ಇದೆ. CR ಭಟ್ ಸ್ಮರಣಾರ್ಥ. ಇದನ್ನು ವಿದುಷಿ ಸುಮಂಗಲ ರತ್ನಾಕರ್ ರಾವ್ ಅವರಿಗೆ ನೀಡಲಾಗ್ತದೆ. ಹಾಗೆ ಧಾರವಾಡ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದಲ್ಲಿ 9 ಬಂಗಾರದ ಪದಕವನ್ನು ಪಡೆದಂತಹ ದಾದಾಗೌಡ ಪಾಟೀಲ್ ಅವರಿಗೆ ಪುರಸ್ಕಾರ. ಆಮೇಲೆ ML ಜೋಶಿ ಅವರ ಸ್ಮರಣಾರ್ಥ ಮಂಜುನಾಥ್ ಹೆಗಡೆ ಅವರಿಗೆ, ಧಾರವಾಡದಲ್ಲಿ ಯಕ್ಷಗಾನವನ್ನು ಹೆಚ್ಚು ಜನಪ್ರಿಯಗೊಳಿಸಿದಂತಹ ಮಂಜುನಾಥ್ ಹೆಗಡೆ ಅವರಿಗೆ ವಿಶೇಷ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಈ ಕಾರ್ಯಕ್ರಮ ಭಾನುವಾರ ಡಿಸೆಂಬರ್ 1ನೇ ತಾರೀಕು ಧಾರವಾಡದ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಂಗಣದ
ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಶ್ರಾಂತ ವಿಶೇಷ ಜಿಲ್ಲಾಧಿಕಾರಿಗಳು ಹಾಗೂ ನಾಟಕಕಾರರು ಆಗಿರುವಂತಹ ವ್ಯಾಸ ದೇಶಪಾಂಡೆ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಮ್ಮ ಶಿವಮೊಗ್ಗ ಪ್ರೆಸ್ ಟ್ರಸ್ಟಿನ ಅಧ್ಯಕ್ಷರು, ಇತ್ತೀಚೆಗೆ ಮೊಹರೆ ಹನುಮಂತರಾಯ ಪ್ರಶಸ್ತಿಯಿಂದ ಪುರಸ್ಕೃತರಾದಂಥ ಎನ್ ಮಂಜುನಾಥ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದೆ. ಅವರ ಜೊತೆಯಲ್ಲಿ ನಮ್ಮ ತಂದೆ ಮಿಂಚು ಶ್ರೀನಿವಾಸ್ ಅವರ ಹೆಸರಿನಲ್ಲಿ ಪತ್ರಿಕೆ ಕೂಡ ಎರಡೂ ಕಾರ್ಯಕ್ರಮಗಳು ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮ ರಾಜೀವ್ ಕಿರಿಯೂರವರಿಗೆ ಹಾಗೂ 12ನೇ ವರ್ಷದ್ದನ್ನು ಗಿರಿಜಾಶಂಕರ್ ಜನಮಿತ್ರ ಪತ್ರಿಕೆ ಚಿಕ್ಕಮಗಳೂರು ಇವರಿಗೆ ಕೊಡ್ತಾ ಇದ್ದೀವಿ. ಅಲ್ಲಿಗೆ 12 ವರ್ಷ ನಡೆದು ಬಂದ ಹಾದಿಯಾಗಿದೆ. ಕೆಲವು ಗಣ್ಯ ವ್ಯಕ್ತಿಗಳಿಗೆ ಈಗಾಗಲೇ ವೈದ್ಯರು ವಿವರಿಸಿದ್ದಾರೆ, ಅವರಿಗೆ ಇದು ಮಾಡಲಾಗಿದೆ. ಈ ಸಮಾರಂಭದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಹಾಗೂ ಈ ವಿಷಯವನ್ನು ಪ್ರಕಟಿಸಬೇಕಾಗಿ ತಮ್ಮಲ್ಲಿ ಕೋರ್ತೀನಿ. ಹೆಸರು ಯಾರಿದ್ದಾರೆ ಹೇಳ್ತೀರಾ? ಯುವಕತನೇ